ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಈ ಸೈಕಲ್ ಸವಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಹಿರಿಯರು ಇದ್ದಾರೆ. ಅವರ ಉತ್ಸಾಹ ಮೆಚ್ಚಬೇಕು. ಅವರು ಕೂಡ ಸೈಕಲನ್ನು ಸತತವಾಗಿ ಬಳಸ್ತಾರೆ ಅಂತ ಅನ್ನೋದು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೇದವ್ಯಾಸ್ ಅಂತ ಅಂದ್ಬಿಟ್ಟು. ವೇದವ್ಯಾಸ್ ಅವರೇ, ಸೈಕಲಿನ ಹವ್ಯಾಸ ಯಾವಾಗ ಶುರು ಆಯಿತು? ನಾನು ಹೆಚ್ಚು ಕಡಿಮೆ ಈಗ 45 ವರ್ಷದಿಂದನೂ ಹೆಚ್ಚು ಕಡಿಮೆ ಸೈಕಲ್ ತುಳಿತಾನೆ ಇದ್ದೀನಿ. ನಾನು ಮುಂಚೆ ಬೆಂಗಳೂರಲ್ಲಿದ್ದೆ. ಎಲ್ಲ ಏರಿಯಾಗಳಲ್ಲೂ ಸೈಕಲ್ಲೇ ಹೊಡಿತಾ ಇದ್ದೆ. ಬೆಂಗಳೂರು ಸ್ವಲ್ಪ ಯಾವತ್ತು ಈಗೂ ಆಗುವ ಒಂಥರ ಗಿಜಿಗಿಜಿನೇ ಅಂತಿದ್ರು. ಅದ್ರಲ್ಲಿ ನಿಮ್ಗೆ ಹೆಂಗೆ ಅವಕಾಶ ಸಿಗ್ತಿತ್ತು? ಆವಾಗ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನಾನು ಜಯನಗರದಿಂದ ವಿಜಯನಗರಕ್ಕೆ ಹೊಡೆದಿದ್ದೀನಿ ಸೈಕಲ್ಲು ಬೆಂಗಳೂರಲ್ಲಿ. ತಿರ್ಗಾ ವಿಜಯನಗರದಿಂದ ಅಲ್ಸೂರ್ಗೂ ಹೋಗ್ತಾ ಇದ್ದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ NGF ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಸಿಕ್ಕಿತ್ತು. ಆವಾಗ ನಾನು ಚಾಮರಾಜಪೇಟೆ ಉಮಾ ಟಾಕೀಸ್ ಹತ್ರ ಇದ್ವಿ. ಉಮಾ ಟಾಕೀಸಿಂದ NGF ಫ್ಯಾಕ್ಟ್ರಿ ಬೈಯಪ್ಪನಹಳ್ಳಿ. ಎಷ್ಟು ಕಿಲೋಮೀಟ್ರು? ಅದು ಹೆಚ್ಚು ಕಡಿಮೆ ಒಂದು 15-16 ಕಿಲೋಮೀಟ್ರ್ ಆಗುತ್ತೆ ಅಂತ ಕಾಣುತ್ತೆ. ಅಲ್ಲ, 15-16 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಬರಲಿಕ್ಕೆ 30 ಆಯಿತು. ಹೌದು. ಬೆಳಗ್ಗೆ ಮಧ್ಯಾಹ್ನ ಶಿಫ್ಟು, ಸೆಕೆಂಡ್ ಶಿಫ್ಟ್ ಇರ್ತಿತ್ತು. 2 ಗಂಟೆಗೆ ನಮಗೆ ಶಿಫ್ಟ್ ಇರೋದು. ನಾವು ಹೆಚ್ಚು ಕಡಿಮೆ 1 ಗಂಟೆಗೆಲ್ಲ ಬಿಟ್ಟು ನಾವು ವಯಾ ಕಾರ್ಪೊರೇಷನ್ನು, ಕಬ್ಬನ್ ಪಾರ್ಕು, ಆಮೇಲೆ MG ರೋಡು ಇವಾಗ ನಂಗೆ ಇರಲಿಲ್ಲ. ಆವಾಗ ತುಂಬ ಇದಾಗಿತ್ತು, ವಿರಳವಾಗಿರ್ತಿತ್ತು. ಅಂಥ ಟ್ರಾಫಿಕ್ ಏನೂ ಇರ್ತಿರಲಿಲ್ಲ. ಅಲ್ಲಿಂದ ಅಲ್ಸೂರಿಂದ ಓಲ್ಡ್ ಮಡ್ರಾಸ್ ರೋಡು, ಆಮೇಲೆ NGF ಫ್ಯಾಕ್ಟ್ರಿ, ಹಿಂಗೆ ಹೋಗಿ ತಿರ್ಗಾ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ತಿರ್ಗಾ ವಾಪಸ್ ರಾತ್ರಿ 10:15-11 ಗಂಟೆಗೆ ನಮಗೆ ಸೆಕೆಂಡ್ ಶಿಫ್ಟ್ ಕ್ಲೋಸ್ ಆಗೋದು. ಅಲ್ಲಿಂದ ತಿರ್ಗಾ ಬಸ್ ಫೆಸಿಲಿಟಿ ಇರಲಿಲ್ಲ. ನಾವು ಯಾಕೆಂದರೆ ಟೆಂಪರರಿ ಸೈಕಲ್ ತಗೊಂಡೋಗಿದ್ದೀರಲ್ಲ, ಅದನ್ನ ತರಲೇಬೇಕಲ್ಲ ವಾಪಸ್. ಮತ್ತೆ ಮರುದಿವಸ ತಗೊಂಡೋಗ್ಲಿಕ್ಕೆ ಬೇಕಲ್ಲ. ಅಲ್ಲ, ನಮಗೆ ಬಸ್ ಫೆಸಿಲಿಟಿನೂ ಬಸ್ ಫೆಸಿಲಿಟಿ ಇರಲಿಲ್ಲ. ಮತ್ತೆ ನಿಮ್ಗೆ ಒಳ್ಳೆ ಅದು ಹವ್ಯಾಸ ಬೇರೆ ಇತ್ತಲ್ಲ ಸೈಕಲ್ ಮೇಲೆ ಬರೋದು. ಹೌದು. ಆ ಯಾವುದೇ ಆತಂಕಗಳು ನಿಮ್ಗೆ ಇರಲಿಲ್ಲ? ಇವತ್ತಿನವರೆಗೂ ಬಂದಿಲ್ಲ. ಇವತ್ತಿನವರೆಗೂ ನನಗೆ ಸೈಕಲ್ ತುಳಿಯೋದು ಅಂತಂದರೆ ಒಂದು ತುಂಬ ಉತ್ಸಾಹ ಜಾಸ್ತಿ. ನಾನು ಚಾಮುಂಡಿ ಬೆಟ್ಟಕ್ಕೆ ಕಡೆಗೂ ಈ ಚಾಮುಂಡಿ ಬೆಟ್ಟಕ್ಕೂ ತುಳಿದಿದ್ದೀನಿ. ಈಗ ಒಂದು ವರ್ಷದಿಂದ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದೀನಿ 1-2 ಸಲ. ಆದರೆ ಇವಾಗ ಏನು ಅಂದರೆ ಮೈಸೂರು ಸುತ್ತ ತಿರುಗ್ತೀನಿ. ರಿಂಗ್ ರೋಡು 3 ದಿನದಲ್ಲಿ ಕವರ್ ಮಾಡಿದ್ದೀನಿ, 1 ದಿನದಲ್ಲಿ ಮಾಡಿಲ್ಲ. ಇರಲಿ ಪರವಾಗಿಲ್ಲ. ಭಾರಿ ನಿಮ್ಮ ಉತ್ಸಾಹ ಮತ್ತು ಆ ನಿಮ್ಮ ಚೈತನ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಕೆಲವೊಬ್ರು ಅಂತಾರೆ ಅಫ್ಕೋರ್ಸ್ ಬೇಗ ಹೋಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ನೀವು 3 ದಿವಸ ಆದರೂ ಅದನ್ನು ಬಿಡದೇನೆ ಅದನ್ನು ಮುಂದುವರಿಸಿದ್ದೀರಲ್ಲ. ಈಗ ಹೆಂಗೆ, ಈಗ ಒಂದು ದಿವಸ ಎಷ್ಟೋ ದೂರ ಹೋಗ್ತೀರಾ, ಮತ್ತೆ ವಾಪಸ್ ಮನೆಗೆ ಬರ್ತೀರಾ. ಮನೆಯಿಂದ ಮತ್ತೆ ಆ ಪಾಯಿಂಟಿಂದ ಹೋಗ್ಬೇಕಲ್ಲ, ಮತ್ತೆ ದೂರ ಆಗಲ್ವಾ? ದೂರ ಅಂತ ಪ್ರಶ್ನೆ ಬರೋದೇ ಇಲ್ಲ ನನಗೆ. ನಾ ಮಾಡಬೇಕು ಅಂತ ಒಂದು ಉತ್ಸಾಹದಿಂದ. ಯಾರೋ ಒಂದು ಇದೇ ಥರನೇ ನಾನು ಒಂದು ಕಾರ್ಯಕ್ರಮ ಕೇಳಿದೆ. ಅವ್ರು ರಿಂಗ್ ರೋಡ್ ಕವರ್ ಮಾಡಿದ್ದೀನಿ, ನಾನು 41 ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಂತಂದು ಅಂದ್ಬಿಟ್ರು. ನನ್ನ ಕೈಲಿ ಯಾಕಾಗಲ್ಲ ಅದು? ನನ್ನ ಕೈಲಿ ಆ ವಯಸ್ಸಲ್ಲಿ ಇಲ್ಲ. ನಾನು ಈ ಕಾರ್ಯಕ್ರಮ ನಡೆಸೋನು ನಾನು ಕೂಡ ಹೋಗಿ ಬಂದಿದ್ದೀನಿ ರಿಂಗ್ ರೋಡ್ ಗುಂಟ. ಆದರೆ ನೀವು ಒಂದು ಪ್ಲೇಸಿಗೆ ಹೋಗಿ ಎಲ್ಲೋ ನಿಲ್ಲಿಸಿರ್ತೀರ ಅಂದ್ಕೊಳ್ಳಿ, ಅಲ್ಲಿಂದ ಮತ್ತೆ ಮನೆಗೆ ಬರ್ಬೇಕಲ್ಲ. ಹೌದು. ಮತ್ತು ಮರುದಿವಸ ಅಲ್ಲಿ ಮನೆಯಿಂದ ಮತ್ತು ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಜಾಸ್ತಿನೇ ಆಯ್ತಲ್ಲ ಅಂತ ಒಂದೇ ದಿವಸಕ್ಕೆ ಮುಗಿಸ್ಬಿಡ್ಬೋದಿತ್ತು ನೀವು ಅಂತ. ಇಲ್ಲ, ಅದು ಯಾಕೆಂದ್ರೆ ನನಗೆ ನನ್ನ ಎನರ್ಜಿನೂ ನೋಡ್ಕೋಬೇಕಲ್ವಾ. ಇದರಿಂದ ಅದು ಅಲ್ಲದೆ ನನಗೇನು ಅಂದರೆ ಮಧ್ಯದಲ್ಲಿ ಎಲ್ಲವೇ ಯಾವುದೇ ನೀರಾಗಲಿ ಬೇರೆ ಇನ್ಯಾವುದೂ ಬಳಸೋದಿಲ್ಲ. ಬರೀ ಅಕಸ್ಮಾತ್ ಎಳ್ನೀರು ಏನಾದ್ರು ಸಿಕ್ಕಿದ್ರೆ ತಗೋತೀನಿ, ಇಲ್ದೋದ್ರೆ ಇನ್ಯಾವುದೇ ಕಾಫಿ ಟೀ ಅದು ಯಾವುದೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾನು ಇದಕ್ಕೆ ಹೋಗ್ತಾ ಇರಲಿಲ್ಲ. ಹೀಗಾಗಿ ನಾನು 3 ದಿನ ತೊಗೊಂಡಿದ್ದೀನಿ, ಇಲ್ಲ ಅಂತಲ್ಲ. ಮೊದಲನೇ ದಿನ ನಾನು ಪರ್ಸೈನುಂಡಿಯಿಂದ ಶುರು ಮಾಡಿ ಇಲ್ಲಿ ಇಲಿವಾಲ ಫ್ಲೈಓವರ್ ಇದೆಲ್ಲ ಅಲ್ಲಿವರೆಗೆ ಬಂದಿದ್ದೀನಿ. ತಿರ್ಗಾ 2ನೇ ದಿನ ಇಲಿವಾಲ ನಮ್ಮ ಮನೆ ಕೃಷ್ಣಮೂರ್ತಿಪುರಮಲ್ಲಿರೋದು. ಕೃಷ್ಣಮೂರ್ತಿಪುರಮಿಂದ ತಿರ್ಗಾ ಎಂಡ್ ಮಾಡಿ ಇಲಿವಾಲಕ್ಕೆ ಹೋಗಿ ಅದೇ ಫ್ಲೈಓವರಿಂದ ತಿರ್ಗಾ ಕಂಟಿನ್ಯೂ ಮಾಡಿ ಉತ್ನಳ್ಳಿ ಸಿಗ್ನಲ್, ಟಿ ನರಸೀಪುರ ಸಿಗ್ನಲ್ ಲೈಟ್ ಅಲ್ಲಿಗೆ ಎಂಡ್ ಮಾಡಿದೆ. ತಿರ್ಗಾ ಅಲ್ಲಿಂದ ತಿರ್ಗಾ ವಾಪಸ್ ಮನೆಗೆ ಬಂದು 3ನೇ ದಿನ ತಿರ್ಗಾ ಅಲ್ಲಿಂದ ಶುರು ಮಾಡಿ ವಯಾ ಚಾಮುಂಡಿ ಬೆಟ್ಟದ ಹಿಂಭಾಗ APMC ಯಾರ್ಡು ಅವೆಲ್ಲ ಮುಗಿಸ್ಕೊಂಡು ತಿರ್ಗಾ ಪರ್ಸೈನುಂಡಿಗೆ ಬಂದು ಎಂಡ್ ಮಾಡಿ ಒಂದು ರಿಂಗು ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಉತ್ಸಾಹ, ಒಳ್ಳೇದಾಯ್ತು, ಬಹಳ ವಿಶೇಷವಾದದ್ದು. ಮತ್ತೆ ಇದನ್ನ ವಿಭಿನ್ನ ರೀತಿಯಲ್ಲಿ ರಿಂಗ್ ರೋಡ್ ಅನ್ನ ಕ್ರಮಿಸಿದ್ದೀರಿ ನೀವು. ಒಂದ್ಸಲ ಏನಾಗತ್ತಂದ್ರೆ ವಯಸ್ಸಾಯ್ತು 3 ದಿನ ತಗೊಂಡೆ ಅಂತಂದ್ರಿ. ಈ ಬಿಕಾಸ್ ವಯಸ್ಸು, ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 68 ವರ್ಷ ಆಯಿತು. 68 ವರ್ಷ. ನಾನು ಚೆಸ್ಕಾಂ ನೌಕರರಾಗಿದ್ದೆ. ನನಗೆ ಏನು ಅಂದರೆ ಓಡಾಡಿ ಅಭ್ಯಾಸ ಇರೋದ್ರಿಂದ ನನಗೆ ಯಾವುದೇ ರೀತಿ ಅಂಥ ಸ್ಟ್ರೈನ್ ಅಂತ ಅನ್ನಿಸ್ತಾ ಇರಲಿಲ್ಲ ಯಾವುದೂ. ನನಗೇನು ಅಂದರೆ ಯಾವುದೇ ಕೆಲಸ ಕೊಟ್ಟರು ಇಷ್ಟಪಟ್ಟು ಮಾಡಬೇಕು ಅನ್ನೋದು ಒಂದಿತ್ತು. ಇದರಲ್ಲಿ ನನಗೆ ಯಾವುದೇ ಒಂದು
ಕೆಲಸ ಮಾಡಬೇಕು. ಅವರು ಇಂಥದ್ದು ಮಾಡಬೇಕಪ್ಪ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಉತ್ಸಾಹ ಇವತ್ತಿನವರೆಗೂ ಇದೆ. ಅದೇ ಮುಂದಕ್ಕೂ ಇರಲಿ ಆ ಉತ್ಸಾಹನೇ ಅಂತಂದ್ಬಿಟ್ಟು ಅಂತ. ಈಗ ಸೈಕಲ್ ನಿಮಗೆ ಒಂದು ಆರೋಗ್ಯ, ಚೈತನ್ಯ ಮತ್ತು ನೆಮ್ಮದಿ ಮತ್ತು ಒಳ್ಳೆಯ ರೀತಿಯಾದಂತಹ ಒಂದು ಹವ್ಯಾಸ ಅದನ್ನೆಲ್ಲ ಕೊಟ್ಟಿದೆ ನಿಮಗೆ. ಈಗ ಇನ್ನೊಬ್ಬರು ನಿಮ್ಮನ್ನು ನೋಡ್ತಾರೆ, ಯಾಕೆ ಬೇಕು ನಿಮಗೆ ಈ ವಯಸ್ಸಲ್ಲಿ ಸೈಕಲ್ ಅಂತೇಳಿ. ನಿಮಗೆ ಮೊದಲು 40-50 ವರ್ಷದಿಂದನೇ ನಿಮಗೆ ಸೈಕಲ್ ಒಂದು ಹವ್ಯಾಸ ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ. ಯಾಕಂದರೆ ನೀವು ಬಳಸ್ತಾನೆ ಇದ್ದೀರಿ, ನಾನು ಮೊದಲಿಂದನೇ ಬಳಸ್ತಾ ಇದ್ದೀನಪ್ಪ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಬಂದಿರಿ. ನಾನು ಮೊದಲು ಸೈಕಲ್ ತೊಗೊಂಡಿದ್ದು ಬೆಂಗಳೂರಲ್ಲಿ 225 ರೂಪಾಯಿ ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ರಾಬಿನ್ವುಡ್ ಅಂತ. ಅದು 225 ರೂಪಾಯಿಗೆ ನನ್ನ ಹತ್ರ 225 ರೂಪಾಯಿ ಇರಲಿಲ್ಲ. ಮೊದಲನೇ ತಿಂಗಳು 200 ರೂಪಾಯಿ ಕೊಟ್ಬಿಟ್ಟು ನಮ್ಮ ಅಣ್ಣನ ಹತ್ರ ಇಸ್ಕೊಂಡು ಇನ್ನು 25 ರೂಪಾಯಿನ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಯಾಲಿ ಕಾವಲ್ ಬ್ರಿಡ್ಜ್ ಹತ್ರ ಅಲ್ಲಿ ಹೋಗಿ ಆ ಪಾರ್ಟಿಗೆ ಯಾರಿಗೆ ತಲುಪಿಸ್ಬೇಕೋ ಆ 25 ರೂಪಾಯಿನ ತಲುಪಿಸಿ ಆ ಸೈಕಲ್ನ ನಾನು ಹೆಚ್ಚು ಕಡಿಮೆ 2000 ತನಕನೂ ಬೆಂಗಳೂರು ಮೆಟ್ರೋ ಶುರುವಾಗೋ ತನಕನೂ ಅದೇ ಸೈಕಲ್, ಒಂದೇ ಸೈಕಲ್ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಬೆಂಗಳೂರು, ವಿಲ್ಸನ್ ಗಾರ್ಡನ್ನು, ಶಾಂತಿನಗರ ಮತ್ತು ಇದು ಜಯನಗರ, ವಿಜಯನಗರ ಎಲ್ಲನೂ ಎಲ್ಲ ಕಡೆ ಸುತ್ತಾಡಿದಿರಿ. ಈಗ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಏನಿಲ್ಲ ಅಂತ ಆ ಭಾವನೆ ಇತ್ತು. ಈಗ ಓಡಾಟ ಮಾಡಬೇಕಾದ್ರೆ ಭಾರಿ ಕಷ್ಟ. ಹಿಂದಿಯಿಂದ ಗಾಡಿಗಳು ಬರ್ತಿರ್ತವೆ, ಅಂದ್ರೆ ಅವ್ರು ಬರೀ ಗಾಡಿಯಿಂದ ಗಾಡಿ ನೋಡ್ತಿರ್ತಾರೆ, ನಡುವೆ ಸೈಕಲ್ನವ್ರು ಹೋಗ್ತಿರ್ತಾರೆ ಅಂತ ಅನ್ನೋದಿಲ್ಲ. ಆದ್ರೂ ಈ ಒಂದು ವಾತಾವರಣದಲ್ಲಿನೂ ಸೈಕಲ್ ಓಡಿಸೋರು ಬೆಂಗಳೂರಲ್ಲಿ ಇನ್ನೂವರೆಗೂ ಇದ್ದಾರೆ, ತುಂಬಾ ಜನ ಬಳಸ್ತಾರೆ ಅಂತ ಹೇಳ್ತಾರೆ. ಇದ್ದಾರೆ ಸೈಕ್ಲಿಸ್ಟ್ ಇದ್ದಾರೆ. ಮಲ್ಲೇಶ್ವರಂ ಅಂತ ಹಳೆ ಏರಿಯಾಗಳಲ್ಲಿ ಹೆಚ್ಚು ಕಡಿಮೆ ಸುಮಾರು ಜನ ಉಪಯೋಗಿಸ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಈ ಸಣ್ಣ ವ್ಯಾಪಾರಿಗಳು, ತರಕಾರಿ ಮಾರೋರುಗಳು, ಅವ್ರುಗಳೆಲ್ಲ ಸೈಕಲಲ್ಲೇ ಕಟ್ಕೊಂಡ್ಬರ್ತಾರೆ. ಅವ್ರು ಏನು ಅಂದ್ರೆ ಹೋಗ್ಬೇಕಾದ್ರೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಸೈಕಲ್ ತುಳ್ಕೊಂಡು ಹೋಗ್ತಾರೆ. ಮಾರ್ಕೆಟಿಂದ ಸಾಮಾನು ಖರೀದಿ ಮಾಡ್ಕೊಂಡು ಬಂದಮೇಲೆ ಅವ್ರು ಸೈಕಲ್ ತಳ್ಕೊಂಡೇ ಬರಬೇಕು, ತಳ್ಕೊಂಡೇ ಬಂದು ಅವರ ಜೀವನ ನಡೆಸ್ತಾ ಇದ್ದಾರೆ. ಹೌದು, ಆ ಥರ ಇರೋದು. ನಾವು ಆರಾಮಾಗಿ ಖಾಲಿ ಇದ್ದಾಗ ಸುಮ್ಮನೆ ತುಳಿಯಕ್ಕೆ ನಮ್ಗೇನು ತೊಂದರೆ ಅಂದ್ರೆ, ಹೀಗೆ ನಾವು ನಮಗೆ ಅನುಕೂಲ ಇದ್ರೆ ಅಥವಾ ನಮ್ಮ ಆಫೀಸಿಗೆ ಹೋಗ್ಲಿಕ್ಕೆ ಸಾಧ್ಯತೆಗಳಿದ್ರೆ ನಾವು ಸೈಕಲಲ್ಲಿ ಯಾಕೆ ಬರಬಾರ್ದು? ಬೇರೆ ದೇಶದವರೆಲ್ಲ ದಿನನಿತ್ಯ ಸೈಕಲ್ ಬಳಸ್ತಾರೆ, ನಾವು ಅಪರೂಪಕ್ಕಾದರೂ ಅಟ್ಲೀಸ್ಟ್ ಸೈಕಲನ್ನು ಬಳಸ್ಬೋದಲ್ಲ? ಅಲ್ಲ, ಬಳಸ್ಬೋದು. ಆದರೆ ಏನು ಅಂದರೆ ನಮ್ಮ ಇಂಡಿಯಾದಲ್ಲಿ ಇರೋದಕ್ಕೂ ಟ್ರಾಫಿಕ್ಗೂ ಬೇರೆ ದೇಶದಲ್ಲಿ ಏನು ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೆ ಸಪ್ರೇಟ್ ಟ್ರ್ಯಾಕು ಆ ಥರ ಎಲ್ಲ ಮಾಡಿ ಇದು ಮಾಡಿರ್ತಾರೆ. ಇವಾಗ ನಮ್ಮ ಮೈಸೂರಲ್ಲೇ ನೀವು ತೊಗೊಂಡ್ರೆ ಸೈಕಲ್ ಟ್ರ್ಯಾಕ್ ಅಂತ ಮಾಡಿದ್ದಾರೆ, ಆದರೆ ಅಲ್ಲಿ 4 ವೀಲರ್ ಪಾರ್ಕಿಂಗ್ ಇರುತ್ತೆ. ಹೌದು, ಅದನ್ನು ನಾವು ಎಷ್ಟೋ ಕೆಲವು ಸಲ ನಾನೇ ನೋಡಿ ಹೇಳಿದ್ದೀನಿ, ದಯವಿಟ್ಟು ಸ್ವಲ್ಪ ಪಕ್ಕಕ್ಕೆ ನಿಲ್ಲಿಸ್ಕೊಳ್ಳಿ, ಇಲ್ಲಿ ಸೈಕಲ್ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು. ಅಂತ ನಿಮ್ಗೇನು ತೊಂದರೆ ಆಯಿತು, ನೀವು ಪಾಡಿಗೆ ನೀವು ಹೋಗ್ಬೋದಲ್ಲ ಅಂತ ವಿವಾದಗಳು ನಡೀತವೆ ಅಂತ ಸಂದರ್ಭದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಈ ಥರ ಸುತ್ತಾಡೋದ್ರಿಂದ ಏನಾಗುತ್ತೆ, ನಮ್ಮ ಪರಿಸರ ಹೆಂಗಿದೆ ಅನ್ನೋದೊಂದು ನಮಗೂ ಜ್ಞಾನ ಬರುತ್ತೆ. ಕರೆಕ್ಟ್. ಈಗ ನಾವು ಮೈಸೂರಿಂದ ಎಲ್ಲೋ ಒಂದು ಕಡೆ ಒಂದು ದಿಕ್ಕಿನಲ್ಲಿ ಹೋದ್ವಿ ಅಂತಂದರೆ ಆ ಊರು ನೋಡ್ತೀವಿ, ಮತ್ತು ಇನ್ನೊಂದು ದಿಕ್ಕಿಗೆ ಹೋದರೆ ಆ ಊರುಗಳು ನೋಡ್ತೀವಿ, ಇನ್ನೊಂದು ಹೀಗೆ. ಸೊ 4 ದಿಕ್ಕಿನಲ್ಲಿ ನಾವು ಓಡಾಟ ಮಾಡಿದರೆ, ಸೈಕಲ್ ಇದ್ದರೆ ಮಾತ್ರ ನಮಗೆ ಅಕ್ಕಪಕ್ಕ ಯಾವ ಹಳ್ಳಿಗಳಿವೆ ಅಂತ ಗೊತ್ತಾಗುತ್ತೆ. ಅಂದರೆ ಅದು ಹವ್ಯಾಸವನ್ನು ಇಟ್ಕೊಂಡು ಪದೇ ನಾವು ಸೈಕ್ಲಿಂಗ್ ಮಾಡ್ತಿದ್ರೆ. ಹಾಗಾಗಿ ಸೈಕಲನ್ನು ನಮ್ಮ ಕೆಲಸಕ್ಕೆ ಹೋಗೋದು ಅಷ್ಟೇ ಅಲ್ಲ, ಬೇರೆ ದಿನಗಳಂದು ನಮ್ಮ ಹವ್ಯಾಸ ದೃಷ್ಟಿಯಿಂದ ಒಂದಿಷ್ಟು ವಿಹಾರಕ್ಕಾಗಿ ಆದ್ರೂ ಹೋಗಿ ನಾವು ಆ ಸೈಕಲನ್ನು ಬಳಸೋದನ್ನು ಕಲಿಬೇಕು ಅನ್ನೋದೊಂದು. ಇನ್ನೊಂದೇನು ಅಂದರೆ, ಪರಿಸರನ ನಾವು ಆದಷ್ಟು ಉಳಿಸಬೇಕು. ಈಗ ನಾವು ಗಾಡಿ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಬರೋದಾಗಲಿ, ಕಾರಲ್ಲಿ ಹೋಗ್ಬಿಟ್ಟು ಬರೋದಾಗಲಿ, ಒಂದು 5 ನಿಮಿಷದ ಕೆಲಸ ಅಂತ ಹೋಗ್ಬಿಟ್ಟು ಬರ್ಬೋದು. ಈಗ ಏನಾಗಿದೆ ಅಂದರೆ ಹವ್ಯಾಸ, ಒಂದು ಕೊತ್ತಂಬರಿ ಸೊಪ್ಪಾಗಲಿ, ಒಂದು ಕರ್ಬೇವಿನ ಸೊಪ್ಪು ತರಬೇಕಾದ್ದು 10 ರೂಪಾಯಿನ ವಸ್ತುಗೆ ನಾವು 75 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಬೇಡ ಅಂತ ನನ್ನಿದು. ಹೌದು, ಅಲ್ಲ, ಈಗ ಕೆಲವೊಂದು ಈ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ರೀಲ್ಸ್ ಮಾಡ್ತಾರೆ ನೋಡಿ, ಮನೆಯಿಂದ ಹೊರಗೆ ಬಂದು ಕಾರಲ್ಲಿ ಕೂತ್ಕೊಂಡು ಅದನ್ನು ತಗೊಂಡೋಗಿ ಅದನ್ನ ಮುಂದೆ ಇರ್ತದೆ ಕಸದ ತೊಟ್ಟಿ, ಅದರಲ್ಲಿ ಕಸವನ್ನು ಹಾಕಿ ಮತ್ತೆ ವಾಪಸ್ ಕಾರ್ ತೊಗೊಂಬಂದು ವಾಪಸ್ ಬಂದು ಅದನ್ನು ಪಾರ್ಕಿಂಗ್ ಮಾಡ್ತಾನೆ. ಅಂದರೆ ಯಾರು ಹಂಗೆ ಮಾಡಲ್ಲ ಅಂತಂದ್ರೂ, ಈಗ ನೀವು ಹೇಳ್ದಂಗೆ ಕೊತ್ತಂಬರಿ ತರಲಿಕ್ಕೂ ಕೂಡ ಕಾರ್ ಬಳಸೋರಿದ್ದಾರೆ, ಸೈಕಲು ಬಳಸ್ಬೋದು, ಅದನ್ನು ಬಳಸ್ಬೋದು. ಇದು ಒಂದು ಮಾಮೂಲಿ ಎಲ್ಲರೂ ಹೇಳುವಂಥ ಮಾತು. ಭಾಳ ಸಂತೋಷ ಆಯಿತು ನಿಮ್ಮ ಈ ಹವ್ಯಾಸ ಕಂಡು. ಈ ವಯಸ್ಸಲ್ಲೂ ಕೂಡ ನೀವು ಭಾಳ ಪ್ರೀತಿಯಿಂದ ಸೈಕಲನ್ನು ತುಳಿತಾ ಇದ್ದೀರಾ. ಅವಕಾಶ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಅನ್ನೋ ಸ್ವಭಾವದವ್ರು ನೀವು. ಚಾಮುಂಡಿ ಬೆಟ್ಟನೂ ಹೋಗಿ ಬಂದಿದ್ದೀರಿ ಅಂತಂದ್ರಿ, ಈಗ ವಯಸ್ಸಿನ ಪ್ರಭಾವದಿಂದ ಸುಮ್ಮನೆ ಆ ರಿಸ್ಕ್ ಅನ್ನು ತಗೊಳ್ಳೋದು ಬೇಡ ಅಂತ ಬಿಟ್ಟಿದ್ದೀರಾ. ಸೈಕಲ್ ಯೂಸ್ ಮಾಡ್ತಿದ್ರೆ ಕರೆಕ್ಟ್. ಅದನ್ನ ಇವಾಗ ಬೇರೆ ರೀತಿ ಮಾಡಿದ್ದಾರೆ, ಪೈಡಲ್ ಎನರ್ಜಿ ಬೇಸ್. ಇವಾಗ ನಮ್ಮ ಅಣ್ಣನ ಮಕ್ಕಳು ಒಂದು ಗೇರ್ ಸೈಕಲ್ ಕೊಡಿಸಿದ್ದಾರೆ. ಆ ಸೈಕಲ್ ತಗೊಂಡೆ ನಾನು ಶನಿವಾರ ಮತ್ತು ಭಾನುವಾರ ಆ ಅಭ್ಯಾಸ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ದಿನಗಳಲ್ಲಿ ಬೈ ವಾಕು ಎಲ್ಲ ಕಡೆನೂ ಚಾಮುಂಡಿ ಬೆಟ್ಟ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಈಗ ಈ ಮದುವೆ ಸಮಾರಂಭಗಳು ಅವು ಇವು ಬೇರೆ ಯಾರನ್ನೋ ಸ್ನೇಹಿತರನ್ನ ಭೇಟಿ ಮಾಡೋಕ್ಕೆ ಸೈಕಲ್ ತೊಗೊಂಡು ಹೋಗ್ತೀರಾ?
ಹೋಗ್ತಿರ್ತೇನೆ. ಸರಿ, ಮತ್ತೆ ಇದು ಹವ್ಯಾಸ ಇಟ್ಕೊಂಡಿರೋದೇನೆಂದ್ರೆ ಶನಿವಾರ ಭಾನುವಾರ ಮಾತ್ರ ನಾನು ಹೊಸ ಏರಿಯಾ ಸಿಗ್ಲಿ ಬಿಡ್ಲಿ ಅವತ್ತು ಮಾತ್ರ ಹೋಗ್ತೀರಾ? ಮಾತ್ರ ಹೋಗ್ತೀನಿ. ನಮ್ಮ ಅಣ್ಣನ ಮಕ್ಕಳು ಒಬ್ಳಿದ್ದಾಳೆ, ಅವಳು ನನ್ನ ಜೊತೆ ಹೆಚ್ಚು ಕಡಿಮೆ ಬರ್ತಾಳೆ ಭಾನುವಾರ. ಅವಳು ಇದು ಮಾಡ್ಕೊಂಡಾಳೆ, ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಾಳೆ. ಅದೇ ನನ್ನ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವಳನ್ನ ಏನು ಅಂದರೆ ನಮ್ಮ ಕೃಷ್ಣಮೂರ್ತಿಪುರಮಿಂದ ರೈಲ್ವೆ ಸ್ಟೇಷನಿಂದ ಇರ್ವಿನ್ ರೋಡಿಂದ ಪ್ಯಾಲೇಸಿಗೆ ಕರ್ಕೊಂಬರ್ತೀನಿ. ಪ್ಯಾಲೇಸಲ್ಲಿ ಆ ಪಾರಿವಾಳಗಳಿರುತ್ತಲ್ಲ, ಪಾರಿವಾಳಗಳನ್ನು ತೋರಿಸ್ಕೊಂಡು, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ತೋರಿಸ್ಕೊಂಡು ಅಲ್ಲೊಂದು 2 ನಿಮಿಷ ಬ್ರೇಕ್ ಕೊಟ್ಕೊಂಡು ತಿರ್ಗಾ ಅಲ್ಲಿಂದ ಗನೌಸಿಂದ ಬಿಳ್ಳೆದೆಲೆ ತೋಟ, ಇಲ್ಲ ಗಾಲ್ಫ್ ಕ್ಲಬ್, ರೇಸ್ ಕ್ಲಬ್ಬಿಂದ ಗಾಲ್ಫ್ ಕ್ಲಬ್ಬಿಂದ ಪೊಲೀಸ್ ಟ್ರೈನಿಂಗ್ ಸೆಂಟ್ರು, ಅಲ್ಲಿಂದ ತಿರ್ಗಾ ವಿದ್ಯಾರಣ್ಯಪುರಮಿಂದ ಕೃಷ್ಣಮೂರ್ತಿಪುರಂ ಬಂದು ಪೂರಾ ರೌಂಡ್ ಹಾಕಿ ಒಂದು ಹೆಚ್ಚು ಕಡಿಮೆ 1 hour 1.5 hour ಆಗುತ್ತೆ. ಮನೆಗೆ ಬಂದ್ಮೇಲೆ ಊಟ ಹೆಂಗ್ ಮಾಡ್ತೀರಾ? ಊಟ ಮಾಮೂಲಿ, ಈಗ ಹಸಿವು ಜಾಸ್ತಿ ಆಗಿರುತ್ತಲ್ಲ, ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿ. ಬೆಳಿಗ್ಗೆ ಏನು ಅಂದರೆ ನಾನು ಒಂದು ಸ್ಪೂನು ಜೇನುತುಪ್ಪಗೆ 1 ಲೋಟ ನೀರು ಹಾಕ್ಕೊಂಡು ಕುಡಿದ್ಬಿಟ್ರೆ ನನಗೆ 9 ಗಂಟೆ ತನಕ ಕಾಫಿ ಟೀ ಏನಕ್ಕೂ ಇದಾಗೋದಿಲ್ಲ. ಆಮೇಲೆ ಬಂದು ಹಸಿವಾದಾಗ ಊಟ ಮಾಡೋದು ಅಷ್ಟೇ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಎಳ್ನೀರು ಕುಡಿತೀನಿ ಅಷ್ಟೇ ಹೊರತು. ಆಯ್ತಾಯ್ತು, ಅದು ಸೈಕ್ಲಿಂಗಿಗೆ ಏನೇನು ಬೇಕು ಪೂರಕ ಆಹಾರಗಳು ಅವೇನೆಲ್ಲವನ್ನು ನಾವು ಬಳಸ್ತಾ ಆರಾಮಾಗಿ ನಾವು ಇರಬೇಕು ಅಂತ ಅನ್ನೋದು. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಒಳ್ಳೆಯ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ನಮಸ್ಕಾರ. ನಿಮಗೂ ನಮಸ್ಕಾರ. ತಾವು ಇಷ್ಟೊತ್ತು ಇದಾಗಿ ಮಾತಾಡಿಸಿದ್ದಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೂ ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.